अन्यतिके श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ನಾವು 9ನೆಯ ಸ್ಕಂದದ ಕೊನೆಯ ಭಾಗದಲ್ಲಿದ್ದೇವೆ. ಇಕ್ಷ್ವಾಕು ವಂಶದ ಕಥೆಯನ್ನೆಲ್ಲ ನೋಡಿ ರಾಜರುಗಳ ಬಗ್ಗೆ ಎಲ್ಲ ತಿಳಿದುಕೊಂಡು ಆಮೇಲೆ ಚಂದ್ರವಂಶದ ಕಥೆ, ಅದರಲ್ಲಿ ನಿಮಿ ಚಕ್ರವರ್ತಿಯ ಕಥೆ, ಆಮೇಲೆ ಪುರೂರವನ ವಂಶಾವಳಿ, ಅದನ್ನೆಲ್ಲ ನೋಡಿ ಪರಶುರಾಮ ಅವತಾರಕ್ಕೆ ಬಂದಿದ್ವಿ. ಪರಶುರಾಮ ಅವತಾರ ಕಥೆ ಪ್ರಾರಂಭವಾಗಿತ್ತು. ಕಾರ್ತವೀರ್ಯಾರ್ಜುನನ ಜೊತೆಗೆ ಯುದ್ಧ ಮಾಡಿ ತಂದೆಯ ಅವಮಾನಕ್ಕೆ ತಕ್ಕ ಪ್ರತೀಕಾರಕ್ಕೋಸ್ಕರ ಕಾರ್ತವೀರ್ಯಾರ್ಜುನನ ಜೊತೆಗೆ ಅವನ ಮಾಹಿಷ್ಮತಿ ನಗರಕ್ಕೆ ಹೋಗಿ ಅಲ್ಲಿರುವಂತಹ ಎಲ್ಲ ಕ್ಷತ್ರಿಯರುಗಳ ಸಂಹಾರ ಮಾಡಿ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಮಾರ್ಗ ಮಧ್ಯದಲ್ಲಿ ಬೆಟ್ಟದ ಥರ ಶವಗಳನ್ನ ಹಾಕಿದ್ರು ಅಂತೆ ಪರಶುರಾಮ, ಅಷ್ಟೊಂದು ಕೋಪಾವಿಷ್ಟನಾಗಿ. ಹಾಗೆ ನಾನು ಅವನು ಕಾರ್ತವೀರ್ಯಾರ್ಜುನನನ್ನ ಆ ರೀತಿ ಮಾಡಿ ಬಂದಿದ್ದೇನೆ ಅನ್ನುವಂತಹದ್ದನ್ನ ಹೇಳಿದಾಗ ತಂದೆಯಾದ ಜಮದಗ್ನಿ ಬಹಳ ಮಾರ್ಮಿಕವಾಗಿರುವಂತಹ ಮಾತನ್ನು ಹೇಳಿರ್ತಾರೆ. ವಯಂ ಹಿ ಬ್ರಾಹ್ಮಣಾಸ್ತಾತ ಕ್ಷಮಯಾರ್ಹಣತಾಂಗತಾಃ ಯಯಾ ಲೋಕ ಗುರುರ್ದೇವ ಪಾರಮೇಷ್ಠ್ಯಮಯಾತ್ಪದಂ. ನೋಡ್ಕಣಯ್ಯ, ನಾವು ಬ್ರಾಹ್ಮಣರು ಕ್ಷಮಾಗುಣದಿಂದಲೇನೆ ನಾವು ಗೌರವಕ್ಕೆ ಪಾತ್ರರಾದಂಥವರು. ನಮ್ಮ ಪರಮೇಷ್ಠಿಯಾಗಿರುವಂತಹ ಚತುರ್ಮುಖ ಬ್ರಹ್ಮನೂ ಕೂಡ ಆ ಪಾರಮೇಷ್ಠ್ಯ ಪದವನ್ನ ಏರಿದ್ದು ಈ ಕ್ಷಮಾಗುಣದಿಂದಲೇನೆ. ನಾವು ಯುದ್ಧಾದಿಗಳು ಅಥವಾ ದ್ವೇಷ ಸಾಧನೆ ಇತ್ಯಾದಿಗಳು ನಮಗೆ ಸೂಕ್ತವಲ್ಲ. ಅಷ್ಟೇ ಅಲ್ಲದೆ ಕ್ಷಮಯ ರೋಚತೆ ಲಕ್ಷ್ಮೀ ಬ್ರಾಹ್ಮೀ ಸೌರಿ ಪ್ರಭಾ ಯಥಾ ಕ್ಷಮಿಣಾಮಾಶು ಭಗವಾನ್ ಸ್ತುಷ್ಯತೆ ಹರಿರೀಶ್ವರ. ಜಗತ್ತಿಗೊಡೆಯನಾಗಿರುವಂತಹ ಶ್ರೀಹರಿಯು ಯಾರು ಕ್ಷಮಾಗುಣವುಳ್ಳವರಿದ್ದಾರೆಯೋ ಅವ್ರಿಗೇನೆ ಬಹಳ ಬೇಗ ಒಲಿತಾನೆ. ಕ್ಷಮೆ ಇರುವವರಿಗೇನೆ ಲಕ್ಷ್ಮಿಯು ಇಷ್ಟಪಡ್ತಾಳೆ ಎಂಬಿತ್ಯಾದಿ ಅಂಶಗಳ ತುಂಬ ಮೂಲಭೂತ ಅಂಶಗಳು. ಮತ್ತು ಧರ್ಮಶಾಸ್ತ್ರದ ಇನ್ನೂ ಒಂದು ಸೂಕ್ಷ್ಮವನ್ನ ತಂದೆ ಜಮದಗ್ನಿ ಮಗ ರಾಮನಿಗೆ ಹೇಳ್ತಾರೆ. ರಾಜ್ಞೋ ಮೂರ್ಧಾವಸಿಕ್ತಸ್ಯ ವಧೋ ಬ್ರಹ್ಮವಧಾದ್ ಗುರುಃ ತೀರ್ಥ ಸಂಸೇವಯಾ ಚಾಂಹೋ ಜಹ್ಯಂಗಾಚ್ಯುತ ಚೇತನಃ. ಪಟ್ಟಾಭಿಷಿಕ್ತನಾಗಿರುವಂತಹ ರಾಜನ ವಧ ಅನ್ನುವಂತಹದ್ದು ಬ್ರಹ್ಮವಧೆಗಿಂತಲೂ ದೊಡ್ಡದು ಅಂತ. ಬ್ರಹ್ಮವಧಾತ್ ಗುರು,
ದೊಡ್ಡದಾಗಿರುವಂತಹದ್ದು. ಅದು ಬ್ರಹ್ಮವ ಬ್ರಹ್ಮಹತ್ಯ ಅಂದ್ರೇನೆ ಪಂಚಮಹಾಪಾತಕಗಳಲ್ಲಿ. ಗರುಡ ಪುರಾಣದ ಪ್ರಕಾರ ಆ ಪಾತಕ ಪಂಚಮಹಾಪಾತಕಗಳು ಮಾಡದಂಥವರು ಕಲ್ಪಾಂತದವರೆಗೆ ನರಕದಲ್ಲಿಯೇ ಒದ್ದಾಡಬೇಕಾಗತ್ತೆ. ಅವರಿಗೆ ಮತ್ತೆ ಪುನಃ ಯಾವುದೇ ರೀತಿಯ ಮನುಷ್ಯ ಜನ್ಮ ಅನ್ನುವಂತಹದ್ದು ಸಿಗೋದಿಲ್ಲ ಕಲ್ಪಾಂತದವರೆಗೂ. ಮನುಷ್ಯ ಜನ್ಮ ಅಂತ ಸಿಗೋದು ಅಂದ್ರೆ ಗಿವನ್ ಎ ಸೆಕೆಂಡ್ ಚಾನ್ಸ್ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಂತಹ ಸೆಕೆಂಡ್ ಚಾನ್ಸ್ ಅವರಿಗಿಲ್ಲ. ಆ ಬ್ರಹ್ಮಹತ್ಯೆಗಿಂತಲೂ ದೊಡ್ಡದು ಪಟ್ಟಾಭಿಷಿಕ್ತ ರಾಜನಿಗೆ ಸಂಹಾರ ಮಾಡೋದು. ಅಂತಹ ಕೆಲಸ ನೀನು ಮಾಡಿದ್ದೀಯಾ? ಆ ಕಾರಣದಿಂದ ತೀರ್ಥ ಸಂಸೇವಯ ಚಾಂಹೋ ಜಹ್ಯಂಗಾಚ್ಯುತ ಚೇತನಃ, ನೀನು ತೀರ್ಥಯಾತ್ರಾದಿಗಳನ್ನ ಮಾಡಿ ಆ ಪಾಪಗಳನ್ನ ತೊಳೆದುಕೊಂಡು ಬಾ ಅಂತ ಹೇಳ್ತಾನೆ. ಈ ತೀರ್ಥಯಾತ್ರಾ ವಿಷಯದಲ್ಲಿ ಹೊಳೆದಿದ್ದು ನನಗೆ ಅಂದ್ರೆ, ನಾವು ಇವಾಗ ತೀರ್ಥಯಾತ್ರೆಗೆ ಹೋಗೋದು ಅಂದ್ರೆ ಮನೆಯಲ್ಲಿ ಹೇಗೆ ನಾವು ಧರ್ಮ ಕಾರ್ಯ ಮಾಡ್ತಾ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನ ಮಾಡ್ತಾ ಪುಣ್ಯ ಸಂಪಾದನೆ ಮಾಡ್ತೀವಿಯೋ, ಹಾಗೆ ಕ್ಷೇತ್ರಗಳಿಗೆ ಹೋದ್ರೆ ಹೆಚ್ಚಿನ ಪುಣ್ಯ ಸಂಪಾದನೆ ಎನ್ನುವ ಭಾವನೆ ಬಹಳ ಜನರ ಮನಸ್ಸಿನಲ್ಲಿದೆ. ಇದು ಶಾಸ್ತ್ರದ ದೃಷ್ಟಿಕೋನ ಅಲ್ಲ. ಶಾಸ್ತ್ರದೃಷ್ಟ್ಯ ತೀರ್ಥಯಾತ್ರೆಯ ಪ್ರಧಾನ ಉದ್ದೇಶ ತಿಳಿದು ತಪ್ಪು ಮಾಡಿರುವ ಪಾಪಗಳಿಗೆ ಒಂದು ರೀತಿಯ ಪ್ರಾಯಶ್ಚಿತ್ತ ಅನ್ಲಿಕ್ಕೆ ಬರೋದಿಲ್ಲ, ಒಂದು ರೀತಿಯ ಪಾಪಗಳನ್ನ ಕಡಿಮೆ ಮಾಡಿಕೊಳ್ಳುವ ಉಪಾಯ. ತೀರ್ಥಯಾತ್ರೆ ಅನ್ನುವಂತಹದ್ದು, ಈಗ ನೀವು ಪುರಾಣದಲ್ಲಿ ಪ್ರಸಿದ್ಧವಾಗಿರುವಂತಹ ಯಾವುದೇ ಪಾತ್ರ ತೀರ್ಥಯಾತ್ರೆಗೆ ಹೋಗಿದ್ದು ಅಂದ್ರೆ ಯಾವುದೋ ಪಾಪಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೇನೆ ತೀರ್ಥಯಾತ್ರೆಗೆ ಹೋಗಿರ್ತಾರೆ. ಆಯಾ ತೀರ್ಥಗಳಲ್ಲಿ, ಗಂಗಾದಿ ತೀರ್ಥಗಳಲ್ಲಿ, ಕ್ಷೇತ್ರಗಳಲ್ಲಿ ಆ ಸಾಮರ್ಥ್ಯ ಇರ್ತದೆ. ಆ ಕಾರಣದಿಂದ ಅವ್ರು ಹೋಗಿರ್ತಾರೆ. ಆದ್ರಿಂದ ನಮ್ಮ ಮನಸ್ಸಿನಲ್ಲಿ ಇರಬೇಕು, ತೀರ್ಥಯಾತ್ರೆಗೆ ಹೋಗೋದು ಅಂದ್ರೆ ಪುಣ್ಯ ಸಂಚಯಕ್ಕೆ ಅಂತಲ್ಲ, ಪಾಪ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗ್ಬೇಕು. ಅದು ಒಳ್ಳೇದೇನೆ. ಸಾಧ್ಯವಾದಷ್ಟು ಈ ಶರೀರದಲ್ಲಿರುವಾಗಲೇನೆ ನಮ್ಮ ಪಾಪಗಳನ್ನ ಕಡಿಮೆ ಮಾಡಿಕೊಂಡ್ರೆ ಮುಂದೆ ನರಕಾದಿಗಳಲ್ಲಿ ಅನುಭವಿಸಬೇಕಾಗಿರುವಂತಹ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ. ಆ ಕಾರಣದಿಂದ ಪ್ರಯತ್ನಪೂರ್ವಕವಾಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬರೋದು ಒಳ್ಳೇದೇ. ಯಾಕೆ ಒಳ್ಳೇದು? ಪಾಪಗಳು ಕಡಿಮೆ ಆಗುತ್ತವೆ. ಆ ಕಾರಣದಿಂದ ಬಲರಾಮ ತೀರ್ಥಯಾತ್ರೆಗೆ ಹೋಗಿರ್ತಾನೆ ಗೋಹತ್ಯ ಒಂದು ಪಾಪ ಕಳೆದುಕೊಂಡ್ಬರೋದಕ್ಕೆ. ಇವನು ಇಲ್ಲಿ ಜಮದಗ್ನಿ ಪರಶುರಾಮನಿಗೆ ಹೇಳ್ತಾ ಇದ್ದೇನೆ ಯಾತ್ರೆಗೆ ಹೋಗ್ಬಾ ಅಂತ ಹೇಳಿ ಆ ಪಾಪವನ್ನು ಕಳೆದುಕೊಂಡು ಬರೋದಕ್ಕೆ. ಹೀಗಾಗಿ ತೀರ್ಥಯಾತ್ರೆ ಅನ್ನೋದು ಪಾಪವನ್ನ ಕಳೆದುಕೊಳ್ಳೋದಕ್ಕೆ ಅಂತ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಹೀಗೆ ಅವನು ಒಂದು ವರ್ಷಕ್ಕೆ ಪರ್ಯಂತ ವಿಭಿನ್ನ ತೀರ್ಥಯಾತ್ರೆಗಳನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾನೆ. 16ನೇ ಅಧ್ಯಾಯ. ಶ್ರೀ ಶುಕ ಉವಾಚ ಪಿತ್ರೋಪಶಿಕ್ಷಿತೋ ರಾಮಸ್ತಥೇತಿ ಕುರು ನಂದನ ಸಂವತ್ಸರಂ ತೀರ್ಥಯಾತ್ರಾಂ ಚರಿತ್ವಾಶ್ರಮಮಾವ್ರಜತ. ತಂದೆಯ ಉಪದೇಶದಂತೆ ರಾಮನು 1 ಸಂವತ್ಸರ ಪರ್ಯಂತವಾಗಿ ತೀರ್ಥಯಾತ್ರೆಯನ್ನ ಆಚರಿಸಿ ಮತ್ತೆ ತಮ್ಮ ಆಶ್ರಮಕ್ಕೆ ವಾಪಸ್ ಬಂದನು. ಆಗ ಪರಶುರಾಮ ಅಂತ ಹೇಳಿದಾಗ ಎಲ್ರಿಗೂ ನೆನಪಾಗುವಂತಹದ್ದು ಒಂದು, ಕ್ಷತ್ರಿಯರನ್ನ ಸಂಹಾರ ಮಾಡ್ದ ಅನ್ನುವಂಥದ್ದು ಒಂದು. ಇನ್ನೂ ಎರಡನೇದು ಬಹಳ ಪ್ರಸಿದ್ಧವಾಗಿರುವಂತಹದ್ದು ಅಂದ್ರೆ ತನ್ನ ತಾಯಿಯಾದ ರೇಣುಕೆಯ ಶಿರಚ್ಛೇದ ಮಾಡಿರುವಂತಹದ್ದು. ಆ ಘಟನೆಯನ್ನು ಕುರಿತು ಇಲ್ಲಿ ವರ್ಣನೆ ಬರ್ತದೆ ಈ ಅಧ್ಯಾಯದಲ್ಲಿ. ಆ ಕಥೆಯನ್ನ, ರೇಣುಕೆಯ ತನ್ನ ತಾಯಿಯ ಶಿರವನ್ನೇ ಛೇದನ ಮಾಡುವಂತಹ
ಸಂದರ್ಭ ಯಾಕೆ ಬಂತು ಅನ್ನೋ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾರೆ. ಕದಾಚಿದ್ ರೇಣುಕಾ ಯಾತಾ ಗಂಗಾಯಾಂ ಪದ್ಮಮಾಲಿನಂ ಗಂಧರ್ವರಾಜಂ ಕ್ರೀಡಂತಂ ಅಪ್ಸರೋಭಿರವೈಕ್ಷತ. ಒಮ್ಮೆ ನೀರು ತರಬೇಕು ಅನ್ನುವಂತಹ ಉದ್ದೇಶದಿಂದ ರೇಣುಕೆ ಪಾತ್ರೆಯನ್ನು ತೆಗೆದುಕೊಂಡು ಗಂಗಾ ತೀರ್ಥಕ್ಕೆ, ಗಂಗಾ ನದಿಗೆ ಹೋದಾಗ ಅಲ್ಲಿ ಗಂಧರ್ವರ ರಾಜನಾಗಿರುವಂತಹ ಚಿತ್ರರಥ ಅನ್ನುವಂಥವನು ಆ ಗಂಗೆಯಲ್ಲಿ ಆಡ್ತಾ ಇದ್ದ. ಗಂಧರ್ವರು ತಮಗಾಗಲೇ ಗೊತ್ತಿರುವಂತೆ, ನಾವು 4ನೇ ಸ್ಕಂದದಲ್ಲಿಯೇನೆ ಬೇರೆ ಬೇರೆ ಯೋನಿಗಳ ಬಗ್ಗೆ ನೋಡಿರುವಂತೆ, ಗಂಧರ್ವರು 16 ವರ್ಷದವರೆಗೆ ಮಾತ್ರ ಅವರಿಗೆ ವಯಸ್ಸಾಗುತ್ತೆ. ಮುಂದೆ ಅವರು 17-18 ಆಗೋದಿಲ್ಲ. 16 ವಯಸ್ಸು, ಆಮೇಲೆ ಅವ್ರಿಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಇರ್ತಾರೆ. ಆಮೇಲೆ ಅವರು ಪುಣ್ಯ ಮುಗಿದ್ಮೇಲೆ 16ನೇ ವಯಸ್ಸಿಗೆನೆ ಅವರು ಆ ಶರೀರ ಬಿಡ್ತಾರೆ. ಅಂದ್ರೆ ಯಾವಾಗಲೂ ಚಿರಯೌವನ ಸ್ಥಿತಿನಲ್ಲಿರುವಂತರು, ಬಹಳ ಸುಂದರರು ಮತ್ತು ಸಂಗೀತ ಇತ್ಯಾದಿಗಳ ಕಲೆಗಳಲ್ಲಿ ಪ್ರವೀಣರು. ಹಾಗಿರುವಾಗ ಆ ಗಂಧರ್ವನು ಗಂಗೆಯಲ್ಲಿ ಕ್ರೀಡೆಯಲ್ಲಿ ತೊಡಗಿದಾಗ ರೇಣುಕೆಯ ಮನಸ್ಸಿನಲ್ಲಿ ಆ ಗಂಧರ್ವನ ಬಗ್ಗೆ ಒಂದು ಅವಳ ಮನಸ್ಸು ಸ್ವಲ್ಪ ವಿಚಲಿತಗೊಳ್ಳುತ್ತೆ. ವಿಲೋಕಯಂತಿ ಕ್ರೀಡಂತಂ ಉದಕಾರ್ಥಂ ನದೀಂಗತ ಹೋಮವೇಳಾಂ ನ ಸಸ್ಮಾರ ಕಿಂಚಿತ್ ಚಿತ್ರರಥ ಸ್ಪೃಹ. ಒಂದು ಸ್ವಲ್ಪ ಹೊತ್ತು ಮನಸ್ಸು ವಿಚಲಿತಗೊಂಡು ಅವನ ಜಲಕ್ರೀಡೆಯನ್ನೇ ಇವಳು ಆಲೋಕಿಸ್ತಾ ಕೂತಾಗ ಮನೆಯಲ್ಲಿ ತನ್ನ ಪತಿ ಅಗ್ನಿಹೋತ್ರ ಮಾಡ್ತಾ ಇದ್ದಾನೆ, ಅವನ ಅಗ್ನಿಹೋತ್ರದ ಸಮಯ ಆಯ್ತು ಅನ್ನೋದು ಅವಳಿಗೆ ಮರೆತು ಹೋಗುತ್ತೆ. ಅವನು ಹೋಮ ಮಾಡ್ಬೇಕಾಗಿದ್ರೆ ಇವಳು ಯಾಕೆ ಅಲ್ಲಿರ್ಬೇಕು ಮನೆಯಲ್ಲಿ ಅನ್ನುವಂಥದ್ದು ಇವತ್ತಿನ ಕಾಲದಲ್ಲಿ ಇರುವಂತಹ ಮಹಿಳೆಯರಿಗೆ ಪ್ರಶ್ನೆ ಬರಬಹುದು. ಅಗ್ನಿಹೋತ್ರದ ನಿಯಮ ಹೀಗಿದೆ: ವಿವಾಹವಾದ ಮೇಲೆ ದಂಪತಿಗಳು ಮತ್ತು ಅಗ್ನಿ, ಸತಿ ಪತಿ ಅಗ್ನಿ, ಈ ಮೂವರು ಯಾವಾಗಲೂ ಒಟ್ಟಿಗೆ ಇರಬೇಕು ಅಂತ. ಅಗ್ನಿಹೋತ್ರ ಮಾಡುವಂತಹ ಯಜಮಾನ ಹವನ ಮಾಡುವಾಗ ತನ್ನ ಪತ್ನಿ ಹೊಸ್ತಿಲ ಒಳಗಡೆ ಇರಬೇಕು. ಇಲ್ಲದೆ ಇದ್ರೆ, ಹೊಸ್ತಿಲ ಹೊರಗಡೆ ಇದ್ರೆ ಆ ಮೂರರಲ್ಲಿ ಒಬ್ಬರು ಇಲ್ಲದಂತಾಗತ್ತೆ. ಆವಾಗ ಅದು ಅಗ್ನಿಹೋತ್ರ ದೀಕ್ಷೆ ಪೂರ್ತಿ ಆಗೋದಿಲ್ಲ. ಹಾಗಾಗಿ ಆ ಅಗ್ನಿಹೋತ್ರದ ಆ ಅಗ್ನಿಹೋತ್ರದಲ್ಲಿ ಹಾಕಬೇಕಾಗಿರುವಂತಹ ಹವಿಸ್ಸಿಗೆ ನಿರ್ದಿಷ್ಟ ಸಮಯ ಉಂಟು, ಸೂರ್ಯೋದಯ ಸೂರ್ಯಾಸ್ತ ಕಾಲದಲ್ಲಿ ಅಂತ ಹೇಳಿ. ಅದೇ ಸಮಯದಲ್ಲಿ ಹವನ ಮಾಡಬೇಕು ಮತ್ತು ಆ ಸಮಯದಲ್ಲಿ ಹವನ ಮಾಡುವಾಗ ಪತ್ನಿಯು ಜೊತೆಯಲ್ಲಿರಬೇಕು, ಮನೆ ಒಳಗಡೆ ಇರಬೇಕು. ಇವಾಗ ನದಿಗೆ ಹೋಗಿದ್ದಾಳೆ, ಬರೋದಕ್ಕೆ ಸ್ವಲ್ಪ ಸಮಯ ಆಗ್ತದೆ ಅಂತ ದಾರಿ ಕಾಯ್ತಾ ಕೂತ್ರೆ ಸಮಯ ತಪ್ಪೋಗುತ್ತೆ, ಸೂರ್ಯೋದಯ ಆಗಿಬಿಡ್ತದೆ ಅಥವಾ ಸೂರ್ಯಾಸ್ತ ಮುಗಿದು ಬಿಡುತ್ತದೆ. ಇದು ಎರಡೂ ರೀತಿಯಲ್ಲಿ, ಎರಡೂ ಸಂದರ್ಭಗಳಲ್ಲಿ ಅಗ್ನಿಹೋತ್ರಕ್ಕೆ ಭಂಗ ಉಂಟಾಗುತ್ತೆ. ಹಾಗೇನಾದ್ರೂ ಆದ್ರೆ ಅವನ ದೀಕ್ಷೆ, ಅವನ ವೃತ ಭಂಗ ಆಗುತ್ತೆ. ಅವನು ಮತ್ತೆ ಪುನಃಸಂಧಾನ ಮಾಡಬೇಕು. ಅಗ್ನಿಯನ್ನ ಕಳೆದುಕೊಂಡಿದ್ದಕ್ಕೆ ಲೆಕ್ಕ. ಪುನಃಸಂಧಾನ ಮಾಡಬೇಕು, ಮತ್ತೊಮ್ಮೆ ಅಗ್ನಿಯನ್ನ ಸಂಪಾದಿಸ್ಕೊಳ್ಬೇಕು. ಅಂದ್ರೆ ವಿವಾಹದಲ್ಲಿ ಆಗಿರುವಂತಹ ಹವನವನ್ನ ಅವನು ಮತ್ತೊಮ್ಮೆ ಮಾಡ್ಕೊಳ್ಬೇಕಾಗತ್ತೆ. ಇದು ಅಗ್ನಿಹೋತ್ರದ ನಿಯಮ. ಆದ್ರೆ ಪಾಪ ಅವಳ ದಿನ ಪ್ರತಿನಿತ್ಯ ಹೋಗಿ ತನ್ನ ಆ ಸಮಯದಲ್ಲಿ ಬರುವವಳು, ಆವತ್ತೊಂದ್ ದಿವಸ ಆ ಚಿತ್ರರಥ ಅನ್ನುವಂತಹ ಗಂಧರ್ವನನ್ನ ನೋಡಿ ಮನಸ್ಸು ವಿಚಲಿತವಾಗಿರೋದ್ರಿಂದ, ಅವನನ್ನ ಆಲೋಕಿಸ್ತಾ ಅಲ್ಲೇ ಕೂತಿರೋದ್ರಿಂದ ಇವಳಿಗೆ ಅಗ್ನಿಹೋತ್ರದ ಸಮಯ ನೆನಪೋಯ್ತು. ನ ಸಸ್ವಾರ, ನೆನಪಿಗೆ ಬರಲಿಲ್ಲ. ಆವಾಗ ಸ್ವಲ್ಪ ಹೊತ್ತು ಆಮೇಲೆ ತಕ್ಷಣದಲ್ಲಿ ಅವಳು ಎಚ್ಚೆತ್ತುಕೊಂಡು ಎಂತಹ ಕೆಲಸ ಆಯಿತು ಅಂತ ಹೇಳಿ ವಾಪಸ್ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಪತಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತಹ ಧೈರ್ಯ ಅವಳಿಗಿರೋದಿಲ್ಲ. ಕಲಶವನ್ನ ಅವನ ಮುಂದ್ಗಡೆ ಎತ್ತಿಬಿಟ್ಟು ಒಳಗಡೆ ಹೋಗ್ತಾಳೆ. ಇದನ್ನು ಗಮನಿಸಿದಂತಹ ಜಮದಗ್ನಿ ಯಾಕೆ ಹೀಗೆ ವರ್ತಿಸ್ತಾ ಇದ್ದಾಳೆ ಅಂತ ಅವನಿಗೆ ಸಂದೇಹ ಬಂದು ಏನಾಯ್ತು ಅಂತ ದಿವ್ಯ ಚಕ್ಷುಸ್ಸಿನಿಂದ ಅವನು ಹಿಂದೆ ನಡೆದಿರೋದನ್ನು ನೋಡ್ತಾನೆ. ಆವಾಗ ಇವಳ ಮನಸ್ಸು ವಿಚಲಿತವಾಗಿರೋದನ್ನ ಕಂಡುಬಿಟ್ಟು ಗುರುತಿಸಿ, ವ್ಯಭಿಚಾರಂ ಮುನಿರ್ಜ್ಞಾತ್ವ ಪತ್ನ್ಯಾ ಪ್ರಕುಪಿತೋ ಬ್ರವೀತ್
ಘ್ನತೈನಾಂ ಪುತ್ರಕಾ ಪಾಪಾಹ ಪಾಪಾಂ ಇತ್ಯುಕ್ತಾಸ್ತೇನ ಚಕ್ರಿರೆ. ಇವಳು ಮನಸ್ಸು ವಿಚಲಿತವಾಯಿತು. ಆದ್ರಿಂದ ಇವಳನ್ನ ತಕ್ಷಣದಲ್ಲಿ ಸಂಹಾರ ಮಾಡು ಎಂಬುದಾಗಿ ತನ್ನ ಹಿರಿಯ ಮಕ್ಕಳಿಗೆ ಆದೇಶ ಕೊಡ್ತಾನೆ. ಆದರೆ ಆ ಮಕ್ಕಳು, ಅಪ್ಪ ಇದು ಹೇಗೆ, ತಾಯಿಯನ್ನ, ಅವಳು ನಮ್ಮ ತಾಯಿ, ಹೇಗಳನ್ನು ಕೊಲ್ಲೋದು ಅಂತ ಹೇಳಿ ತಂದೆಯ ಆಜ್ಞೆಯನ್ನ ಅವರು ಸ್ವೀಕರಿಸದೆ ಅವಳನ್ನ, ರೇಣುಕೆಯನ್ನ ಶಿರಚ್ಛೇದ ಮಾಡೋದಕ್ಕೆ ತಯಾರಾಗೋದಿಲ್ಲ. ಹಾಗಾಗಿ ಜಮದಗ್ನಿ ಮೊದಲೇ ಕೋಪಿಷ್ಟ, ಪತ್ನಿ ಬಗ್ಗೆ ಹೀಗಿರೋದನ್ನ ತಿಳಿದುಕೊಂಡು ಮಕ್ಕಳಿಗೆ ಹೇಳಿದಾಗ ಮಕ್ಕಳು ತನ್ನ ಮಾತು ಕೇಳಲಿಲ್ಲ ಅನ್ನೋದು ಅವನ ಕೋಪದ ಮೇಲೆ, ಬೆಂಕಿ ಮೇಲೆ ತುಪ್ಪ ಸುರಿದಾಗಾಯ್ತು. ಆವಾಗ ಅವನು ಪಕ್ಕದಲ್ಲಿರುವಂತಹ ಕೊನೆಯ ಮಗನಿಗೆ ಹೇಳ್ತಾನೆ, ರಾಮ ಸಂಚೋದಿತ ಪಿತ್ರ ಭ್ರಾತೃನ್ ಮಾತ್ರ ಸಹ ವಧೀತ್. ಮೂರನೇ ಮಗನಿಗೆ ಪರಶುರಾಮನಿಗೆ ಹೇಳ್ತಾನೆ, ರಾಮ ನಿನ್ನ ತಾಯಿ ಹೀಗೆ ಕೆಟ್ಟ ಕೆಲಸ ಮಾಡಿದ್ದಾಳೆ, ಅವಳಿಗೆ ವಧ ಆಗ್ಬೇಕು, ಜೊತೆಗೆ ನಿಮ್ಮ ಅಣ್ಣಂದ್ರು ತಂದೆ ಮಾತನ್ನ ಕೇಳಿಲ್ಲ, ಉಲ್ಲಂಘಿಸಿದ್ದಾರೆ, ಅವ್ರದ್ದು ಶಿರಚ್ಛೇದ ಆಗ್ಬೇಕು ಅಂತ ಹೇಳಿದಾಗ ಪರಶುರಾಮ ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ತಂದೆಯ ಆಜ್ಞೆ ಅನ್ನೋದನ್ನ ಇಟ್ಕೊಂಡ್ಬಿಟ್ಟು ತತ್ಕ್ಷಣದಲ್ಲಿ ಸಂಹಾರವನ್ನ ಮಾಡ್ತೇನೆ. ಸಹ ವಧೀತ್, ಎಲ್ಲರನ್ನೂ ಒಟ್ಟಿಗೆ ಸಂಹಾರವನ್ನು ಮಾಡ್ತಾನೆ. ಹಾಗೆ ಮಾಡಿದಾಗ ಜಮದಗ್ನಿಗೆ ಪರಶುರಾಮನ ಮೇಲೆ ಪ್ರಸನ್ನವಾಗ್ತಾರೆ. ನನ್ನ ಮಾತನ್ನ, ಆಜ್ಞೆಯನ್ನ ಪ್ರಶ್ನಿಸದೆ ನೀನು ಅನುಷ್ಠಾನಕ್ಕೆ ತಂದೆಯಲ್ಲ, ಅದರಿಂದ ನಾನು ಸಂತುಷ್ಟನಾದೆ ಅಂತ ಹೇಳಿ ವರೇಣ ಛಂದಯಾಮಾಸ ಪ್ರೀತ ಸತ್ಯವತಿ ಸುತಃ. ಸತ್ಯವತಿ ಸುತನಾಗಿರುವಂತಹ ಜಮದಗ್ನಿ, ನಿನಗೇನ್ ವರ ಬೇಕು, ನಿನ್ನಿಂದ ಸಂಪ್ರೀತನಾಗಿದ್ದೆ ನಾನು, ನಿನ್ಗೇನ್ ವರ ಬೇಕು ಅಂತ ಕೇಳಿದಾಗ ಅವಾಗ ಮಗ ಪರಶುರಾಮ ಎಂತಹ ಸುಂದರವಾದ, ಅಥವಾ ಅವನ ಯೋಚನೆ ಹೇಗಿದೆ ಅಂತ ಗೊತ್ತಾಗ್ತದೆ. ಅವನೇನ್ ಕೇಳ್ತಾನೆ, ನೀವು ನನ್ನ ಈ ಕೃತ್ಯದಿಂದ ಸಂತುಷ್ಟರಾಗಿದ್ದೇ ಆದ್ರೆ, ವರ ಕೊಡೋದು ಅಂತ ನಿಮ್ಮ ಮನಸ್ಸಾಗಿದ್ರೆ, ನನ್ನ ಅಣ್ಣಂದಿರು ಮತ್ತು ತಾಯಿಯರು ಮತ್ತೆ ಜೀವಿತರಾಗಬೇಕು ಒಂದು. ಎರಡನೇದ್ದು, ನಾನೇ ಅವರನ್ನ ಶಿರಚ್ಛೇದ ಮಾಡಿದೆ ಅಂತ ಅವರಿಗೆ ನೆನಪಲ್ಲಿ ಉಳಿಬಾರ್ದು ಅಂತ. ಹೀಗೆ ಕೇಳಿದಾಗ ಸರಿ ಹಾಗೆ ಆಗಲಿ ಅಂತ ಹೇಳಿ ತಂದೆ ವರವನ್ನು ಕೊಡ್ತಾನೆ. ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಮತ್ತೊಂದು ಅಂಶ ಇಲ್ಲಿ, ಋಷಿಗಳು ಅಂತ ಏನಿರ್ತಾರೆ, ಜ್ಞಾನಿಗಳು ಅಂತ ಏನಿರ್ತಾರೆ, ಅವ್ರು ಏನೋ ಒಂದು ಮಾತನ್ನು ಹೇಳಿದಾಗ, ಕೆಲಸ ಹೇಳಿದಾಗ, ಅದು ಅವಳು ಬಹಳ ಮುಂದಿನದ್ದು ಹಿಂದಿನದ್ದು ಎಲ್ಲಾ ಯೋಚನೆ ಮಾಡಿ ಒಂದು ಮಾತನ್ನು ಹೇಳಿರ್ತಾರೆ. ಅದು ನಾವುಗಳು ಈ ಕ್ಷಣದಲ್ಲಿ ಅದರ ಪರಿಣಾಮ ಏನ್ ಬೀರುತ್ತೆ ಅನ್ನೋದನ್ನ ನಾವು ಈ ಕ್ಷಣದ ಮಟ್ಟಿಗೆ ಮಾತ್ರ ನಾವು ಊಹಿಸಬಹುದು. ಅದರ ಮುಂದೆ ಆಗೋದನ್ನ ನಾವು ಊಹಿಸಲಾರರು. ಆದ್ರೆ ಅವರು ಊಹಿಸೋದಲ್ಲ, ಅವ್ರಿಗೆ ಗೊತ್ತೇ ಇರ್ತದೆ ಹೀಗಾಗತ್ತೆ ಅಂತ ಹೇಳಿ. ಅಷ್ಟು ಏನಂತ ಹೇಳ ಕ್ರಾಂತ ದೃಷ್ಟಿ ಉಳ್ಳವರಾಗಿರ್ತಾರೆ, ಬಹಳ ಮುಂದಿನದ್ದನ್ನು ನೋಡಿದಂಥವ್ರು ಆಗಿರ್ತಾರೆ. ಆದ್ರಿಂದ ಅವರ ಆಜ್ಞೆಯನ್ನಾಗ್ಲಿ ಮಾತನ್ನಾಗ್ಲಿ ತಿರಸ್ಕರಿಸುವಂತಹದ್ದು ಅಷ್ಟು ಶ್ರೇಯಸ್ಕರ ಅಲ್ಲ ಅನ್ನುವಂತಹ ಒಂದು ಸೂಕ್ಷ್ಮ ಸಂದೇಶ ಇದರಲ್ಲಿ ಗೊತ್ತಾಗ್ತದೆ. ಈ ಪರಶುರಾಮ ಮಾಡಿರುವಂತಹ ಕೆಲಸ ದೊಡ್ಡ ಅಣ್ಣಂದ್ರು ಮಾಡಬಹುದಾಗಿತ್ತು, ಆದ್ರೆ ಅವರಿಗೆ ವಿವೇಕ ಅಷ್ಟು ಓಡ್ಲಿಲ್ಲ. ತಂದೆ ಇಷ್ಟೊಂದು ತಪಶ್ಚಕ್ರವರ್ತಿ ಇದ್ದಾನೆ, ಅವನಿಗೆ ಏನೇ ಬೇಕಾದ್ರೂ ಅವನಿಂದ ಮಾಡಲು ಸಾಧ್ಯವಾಗಿದೆ, ಅಂಥವನು ಹೀಗೆ ಹೇಳ್ತಾ ಇದ್ದಾನೆ ಅಂದ್ರೆ ಇದರೊಳಗೆ ಏನೋ ಒಂದು ಅರ್ಥ ಇರುತ್ತೆ ಅನ್ನೋದು ಪರಶುರಾಮನಿಗೆ ವಿಶ್ವಾಸ. ಆದ್ರಿಂದ ಪರಶುರಾಮನು ತತ್ಕ್ಷಣದಲ್ಲಿ ಆ ಕೆಲಸ ಮಾಡಿದ. ಅದರಿಂದ ಕೊನೆಯಲ್ಲಿ ಅಂತಿಮ ಪರಿಣಾಮವಾಗಿ ಯಾರೂ ಏನನ್ನು ಕಳೆದುಕೊಳ್ಳಲಿಲ್ಲ. ಆದರೆ ಪರಶುರಾಮ ತಂದೆಗೆ ಅತ್ಯಂತ ಪ್ರೀತಿ ಮಗ ಅಂತ ವಿಶೇಷವಾಗಿ ಪಡೆದುಕೊಂಡ, ತಂದೆಯ ಅನುಗ್ರಹವನ್ನ ಹೆಚ್ಚಾಗಿ ಪಡೆದುಕೊಂಡ. ಆಮೇಲೆ ಹೀಗೆ ರೇಣುಕೆ ಮತ್ತು ಅಣ್ಣಂದರು ಪುನರ್ಜೀವಿತರಾಗಿ ಅವರಿಗೆ ತತ್ಕ್ಷಣದ ಹಿಂದೆ ನಡೆದಿರುವಂತಹ ಘಟನೆ ಸ್ಮರಣಕ್ಕೆ ಬಾರದೇ ಇರೋರಾಗಿ ಹೀಗೆ ಕಾಲ ಕಳೀತಾ ಇರುವಂತಹ ಸಂದರ್ಭದಲ್ಲಿ ಆಶ್ರಮದಲ್ಲಿ ಪರಶುರಾಮ ಅವರ ಅಣ್ಣಂದ್ರನ್ನು ಕರೆದುಕೊಂಡು ಆ ಕಡೆ ಈ ಕಡೆ ಎಲ್ಲಿಗೋ ಹೋಗಿರುವಂತಹ ಸಂದರ್ಭ. ಏಕದಾಶ್ರಮತೋ ರಾಮೇ
ಸಭ್ರಾತರಿವನಂಗತೆ ವೈರಂ ಸಿಸಾಧೈಷವೋ ಲಬ್ಧಚ್ಛಿದ್ರಾ ಉಪಾಗಮನ್. ಅಣ್ಣಂದ್ರನ್ನು ಕರೆದುಕೊಂಡು ಆ ಕಾಡಿನಲ್ಲಿ ಒಳಗಡೆ ಸಮಿತ್ತು ಸಂಗ್ರಹಕ್ಕೋ ದರ್ಭೆ ಸಂಗ್ರಹಕ್ಕೋ ಮತ್ತೆ ಬೇರೆ ಯಾವುದೋ ಕಾರಣಕ್ಕಾಗಿಯೋ ಕಾಡಿನಲ್ಲಿ ಹೋಗಿದ್ರು. ಆಶ್ರಮದಲ್ಲಿ ಜಮದಗ್ನಿ ರೇಣುಕೆ ಇಬ್ಬರೇ ಇರೋದು. ಆ ಸಂದರ್ಭದಲ್ಲಿ ಜಮದಗ್ನಿ ಅಗ್ನಿಹೋತ್ರವನ್ನು ಮಾಡ್ತಾ ಅಗ್ನಿಯ ಸೇವೆಯಲ್ಲಿರುವಂಥವನು. ಅದೇ ಸಂದರ್ಭದಲ್ಲಿ ಆ ಹೈಹಯ ರಾಜನಾದ ಕಾರ್ತವೀರ್ಯನ 10,000 ಮಕ್ಕಳು ತಂದೆಯ ಸಾವಿನ ಪ್ರತೀಕಾರಕ್ಕೆ ಹೊಂಚು ಹಾಕ್ತಾ ಕೂತಿದ್ರು. ಅವರೆಲ್ಲರೂ ಇವಾಗ ಪರಶುರಾಮ ಆಶ್ರಮದಲ್ಲಿಲ್ಲ ಅನ್ನೋದನ್ನ ಗಮನಿಸಿ ಆಶ್ರಮದ ಮೇಲೆ ಆಕ್ರಮಣ ಮಾಡಿ ಜಮದಗ್ನಿಯ ಶಿರವನ್ನ ಕತ್ತರಿಸಿ ತೆಗೆದುಕೊಂಡು ಹೋದ್ರು. ಆವಾಗ ಅದೇ ರೀತಿ ತಾಯಿಯು ಗೋಳಾಡಿದಾಗ ತಾಯಿಯು ಅವಳ ಮೇಲೆಯೂ ಆಕ್ರಮಣ ಮಾಡೋದಕ್ಕೆ ಬಂದಾಗ ಅವಳು ಜೋರಾಗಿ ಕೂಗ್ತಾಳೆ, ರೇಣುಕಾ ದುಃಖ ಶೋಕಾರ್ಥ ನಿಘ್ನಂತ್ಯಾತ್ಮನಮಾತ್ಮನ ರಾಮ ರಾಮೈಹಿ ತಾತಾಶು ವಿಚುಕ್ರೋಶೋಚ್ಚಕೈ ಸತಿ. ಜಮದಗ್ನಿಯ ಶಿರಚ್ಛೇದನದಂತೆ ರೇಣುಕೆಯ ಶಿರಚ್ಛೇದನ್ನು ಮಾಡಲು ಉದ್ಯುಕ್ತನಾಗಿರುವಂತಹ ಆ ಕಾರ್ತವೀರ್ಯನ ಮಕ್ಕಳು ರೇಣುಕೆಯ ಮೇಲೆ ಆಕ್ರಮಿಸುತ್ತಿರುವಾಗ ಬಹಳ ದುಃಖದಿಂದ ಆರ್ತಲಾಗಿ ರೇಣುಕೆ ರಾಮನಿಗೆ, ತನ್ನ ಮಗನಾದ ಪರಶುರಾಮನಿಗೆ, ರಾಮ ರಾಮ ಏಹಿ ಇಲ್ಲಿ ಬಾ ಅಂತ ಜೋರಾಗಿ ಕೂಗ್ತಾಳೆ. ಉಚ್ಚಕೈಹಿ ವಿಚುಕ್ರೋಶ ಕಿರುಚ್ಕೊಳ್ತಾಳೆ. ಬಹಳ ಎತ್ತರದ ಧ್ವನಿಯಲ್ಲಿ, ಆರ್ತ ಧ್ವನಿಯಲ್ಲಿ ಕಿರುಚ್ಕೊಳ್ತಾಳೆ. ಅದನ್ನ ಕೇಳಿದಾಗ ರಾಮ ಈ ಧ್ವನಿ ಕೇಳಿದ ತಕ್ಷಣ ಬಹಳ ವೇಗದಿಂದ ಓಡೋಡಿಕೊಂಡು ತನ್ನ ಆಶ್ರಮಕ್ಕೆ ಬಂದು ತದಪಶ್ರುತ್ಯ ದೂರಸ್ಥೋ ಹಾರಾಮೇತ್ಯಾರ್ಥವತ್ಸರಂ ತ್ವರಯಾಶ್ರಮಮಾಸಾದ್ಯ ದದೃಶೆ ಪಿತರಂ ಹತಂ. ಬಂದ ತಕ್ಷಣ ನೋಡ್ತಾನೆ ತಂದೆ ಸಾವಿಗೀಡಾಗಿದ್ದಾನೆ. ತಾಯಿ ಗೊಳೋ ಅಂತ ಅಳ್ತಾ ಇದ್ದಾಳೆ. ವಿಲಪ್ಯೈವಂ ಪಿತೃದೇಹಂ ನಿಧಾಯ ಭ್ರಾತೃಷು ಸ್ವಯಂ ಪ್ರಗೃಹ್ಯ ರಾಮಃ ಪರಶುಂ ಕ್ಷತ್ರಾಂತಾಯ ಮನೋದಧೆ. ತಾಯಿ ಅಳ್ತಾ ಇರುವಂತಹ ದೃಶ್ಯ ನೋಡಿ ಇವನು ಈ ಕಡೆ ಪರಶುರಾಮ ಬರ್ತಾ ಇದ್ದಾನೆ ಅಂತ ಬಂದ ತಕ್ಷಣ ಅವರು ಅಲ್ಲಿ ಅವನ ಶಿರವನ್ನ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ತಾಯಿಯ ಛೇದನ ಮಾಡೋ ಅವನು ಬಂದ್ರೆ ನಾವು ಉಳಿಯೋದಿಲ್ಲ ಅಂತ ಅವ್ರಿಗೆ ಗೊತ್ತು. ಆದ್ರಿಂದ ಅವರು ಓಡ್ ಹೋಗ್ತಾರೆ. ಅಣ್ಣಂದ್ರಿಗೆ ಹೇಳ್ತಾನೆ ಪರಶುರಾಮ, ಈ ಶವವನ್ನ ನಾನು ಬರೋವರೆಗೂ ಹೀಗೆ ರಕ್ಷಿತವಾಗಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಆಮೇಲೆ ಅವನು ಅವರ ಕಾರ್ತವೀರ್ಯನ ಮಕ್ಕಳನ್ನ ಬೆನ್ನಟ್ಟಿ ಮಾಹಿಷ್ಮತಿಗೆ ಹೋಗ್ತಾನೆ. ಗತ್ವಾ ಮಾಹಿಷ್ಮತಿಂ ರಾಮೋ ಬ್ರಹ್ಮಘ್ನ ವಿಹತ ಶ್ರಿಯಂ ತೇಷಾಂ ಸ ಶೀರ್ಷಭಿ ರಾಜನ್ ಮಧ್ಯೆ ಚಕ್ರೇ ಮಹಾಗಿರಿಂ. ಅಲ್ಲಿ ಮಾಹಿಷ್ಮತಿ ನಗರಕ್ಕೆ ಹೋಗಿ ಅವರ ಬೆನ್ನಟ್ಟಿ ಆ 10,000 ಮಕ್ಕಳ ಶಿರಚ್ಛೇದನವನ್ನ ಮಾಡಿ ನಗರ ಮಧ್ಯದಲ್ಲಿ ಆ ಶಿರದಿಂದಲೇನೆ ಒಂದು ಬೆಟ್ಟವನ್ನ ತಯಾರು ಮಾಡಿದ ಹಾಗೆ, 10,000 ಶಿರಗಳು ಅಂತ ನೀವು ಇಮ್ಯಾಜಿನ್ ಮಾಡಿ ನೋಡ್ಬೋದು ಅದು ಹೇಗಿರ್ತದೆ. ಅವರ ಸಂಹಾರದಿಂದ ಹರಿಯುತ್ತಿರುವಂತಹ ನದಿ, ಆ ರಕ್ತ ಅದು ನದಿ ಗಾತ್ರದಲ್ಲಿ ಹರಿತಾ ಇತ್ತು. ತದ್ರಕ್ತೇನ ನದೀಂ ಘೋರಾಂ ಅಬ್ರಹ್ಮಣ್ಯ ಭಯಾವಹಂ ಹೇತುಂ ಕೃತ್ವಾ ಪಿತೃವದಂ ಕ್ಷತ್ರೇ ಮಂಗಳಕಾರಿಣಿ. ಆ ಕ್ಷತ್ರಿಯರ 10,000 ಮಕ್ಕಳ ರಕ್ತದಿಂದ ಒಂದು ನದಿಯ ರೂಪವೇ ತಾಳಿತೋ ಎನ್ನುವ ರೂಪದಲ್ಲಿ ರಕ್ತವನ್ನ ಹರಿಸಲಾಗ್ತದೆ. ಅದು ಭಯಂಕರವಾಗಿರುವಂತಹ ಬ್ರಹ್ಮದ್ವೇಷಿಗಳಿಗೆ ಭಯವನ್ನು ಉಂಟು ಮಾಡುವಂತಹ ಅಂತ. ಅಂದ್ರೆ ಇನ್ನು ಮುಂದೆ ಯಾರಾದರೂ ಬ್ರಾಹ್ಮಣರ ತಂಟೆಗೆ ಬಂದ್ರೆ ಅವ್ರ ಗತಿ ಏನಾಗುತ್ತೆ ನೋಡಿ ಅನ್ನೋದನ್ನ ಪರಶುರಾಮ ಜಗತ್ತಿಗೆ ಸಂಕೇತ ಕೊಡ್ತಾ ಇದ್ದಾನೋ ಎನ್ನೋ ರೀತಿಯಲ್ಲಿ ಅವರ ವಧೆ ಮಾಡಿದ್ನಂತೆ. ಜೊತೆಗೆ ತ್ರಿಸಪ್ತಕೃತ್ವ ಪೃಥಿವೀಂ ಕೃತ್ವ ನಿಕ್ಷತ್ರಿಯಾಂ ಪ್ರಭು ಶಮಂತ ಪಂಚಕೆ ಚಕ್ರೇ ಶೋಣಿತೋದಾನ್ ಹರದಾನ್ ನವ. 3 ಬಾರಿ ಭೂಮಿಯ ಮೇಲೆ ತ್ರಿಸಪ್ತಕ 3 7 ಅಂದ್ರೆ 7 3 21 ಬಾರಿ ಭೂಮಿಯ ಮೇಲೆ ಸಂಚಾರ ಮಾಡಿ, ಅಂದ್ರೆ ಹುಡುಕಿ ಕ್ಷತ್ರಿಯರನ್ನು ಎಲ್ಲೆಲ್ಲಿ ಅಡಗಿಕೊಂಡಿದ್ದಾರೆ ಅಂತ ಹೇಳಿ ಹುಡುಕಿ ಅವರನ್ನೆಲ್ಲ ಕೊಂದು
ಸ್ಯಮಂತ ಪಂಚಕ ಎನ್ನುವಂತಹ ಕ್ಷೇತ್ರದಲ್ಲಿ 9 ಹಳ್ಳಗಳನ್ನ ಮಾಡಿದ್ದಂತೆ. ಆ ಹಳ್ಳಗಳಲ್ಲಿ ಇವನು ಅವರನ್ನ ಸಂಹಾರ ಮಾಡಿ ಅವನ ಪರಶು ಏನು ಅವರ ರಕ್ತದಿಂದ ಕೆಂಪಾಗಿರ್ತದೆ, ಆ ರಕ್ತವನ್ನ ತೊಳೆಯೋದಕ್ಕೆ ಆ ರಕ್ತ ತೊಳೆದು ಆ ಪರಶುವಿನಿಂದ ಆ ರಕ್ತವನ್ನ ತೊಳೆದು ತೊಳೆದು 9 ಹಳ್ಳಗಳಾಗೋಗಿದ್ದುವಂತೆ, ರಕ್ತದ ಹಳ್ಳಗಳು. ಅವರ ಶರೀರಕ್ಕೆ ಅಂಟಿದ್ದು ಶರೀರದಿಂದ ಹರಿದಿರೋ ರಕ್ತ ಅಲ್ಲ, ಅವನ ಕೊಡಲಿಗೆ ಅಂಟಿರುವ ರಕ್ತವನ್ನು ತೊಳೆದಾಗ ಅದು 9 ಹಳ್ಳಗಳು, ಅಷ್ಟೊಂದು ಆ ರಕ್ತ ಆಗಿತ್ತು ಅನ್ನೋದನ್ನು ಹೇಳ್ತಾನೆ. ಆಮೇಲೆ ಅವನು ತನ್ನ ತಂದೆಯ ಶಿರವನ್ನ ಮನೆಗೆ ಅಂದ್ರೆ ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಬಂದು ಪಿತುಃ ಕಾಯೇನ ಸಂಧಾಯ ಶಿರ ಆದಾಯ ಬರ್ಹಿಷಿ ಸರ್ವದೇವಮಯಂ ದೇವಂ ಆತ್ಮಾನಮಯ ಜನ್ಮಖೈಹಿ. ಆ ಶಿರವನ್ನು ತಂದು ತಂದೆಯ ಶರೀರದ ಜೊತೆಗೆ ಜೋಡಿಸಿ ಒಂದು ಯಜ್ಞವನ್ನ ಮಾಡೋದಕ್ಕೆ, ಅನೇಕ ಯಜ್ಞಗಳಿಂದ ಕೂಡಿರುವಂತಹ ಒಂದು ಯಜ್ಞಗಳ ಸಮುಚ್ಚಯ. ಆ ಯಜ್ಞದ ಮೂಲಕ ದೇವತೆಗಳನ್ನ ಪ್ರೀತಗೊಳಿಸಿ ಅವರನ್ನ ಆ ಯಜ್ಞ ಸ್ಥಳಕ್ಕೆ ಕರೆಸಿ ಅವರಿಂದ ವರರೂಪವಾಗಿ ತಂದೆಯನ್ನ ಮತ್ತೆ ಪುನಃ ಜೀವಿತ ಮಾಡಿಕೊಳ್ಬೇಕು ಅನ್ನುವಂತಹದ್ದು ಅವನ ಆಶಯ. ಅದು ಅವನು ಮಾಡುವಂತಹ ಯಜ್ಞ ಸಾಫಲ್ಯಗೊಂಡು ಸಾಫಲ್ಯ ಮಾಡಿಕೊಂಡು ದೇವತೆಗಳಲ್ಲಿ ಆಗಮಿಸ್ತಾರೆ. ಅವನ ಆಶಯದಂತೆ ಜಮದಗ್ನಿಯನ್ನು ಮತ್ತೆ ಜೀವಿತವನ್ನಾಗಿ ಮಾಡುವಂತಹವರಾಗ್ತಾರೆ. ಆ ಯಜ್ಞದ ಅಂಗವಾಗಿ ಯಜ್ಞ ಮಾಡಿದ್ದಾನೆ ಅಂತ ಹೇಳಿದ್ರೆ ಯಜ್ಞ ಮುಗಿದ ಮೇಲೆ ದಾನಾದಿಗಳು ಕೊಡಬೇಕು ಅನ್ನುವಂತಹದ್ದು ಯಜ್ಞದ ನಿಯಮ ಭಾಗ, ಯಜ್ಞದ ಒಂದು ಅಂಗ ಕರ್ಮ. ಆ ಕಾರಣದಿಂದ ಇಡೀ ಭೂಮಂಡಲವನ್ನೇ ಅವನು ಗೆದ್ದಿರ್ತಾನೆ. ಆದ್ರಿಂದ ಆ ಯಜ್ಞದ ಹೋತ್ರ ಆಗಿರುವಂತಹ ಬ್ರಾಹ್ಮಣನಿಗೆ ಪೂರ್ವ ದಿಕ್ಕನ್ನ ಭೂಮಿಯ ಪೂರ್ವ ದಿಕ್ಕನ್ನ, ತಾನು ಗೆದ್ದುಕೊಂಡಿರುವ ಸಮಗ್ರ ಭೂಮಂಡಲದ ಪೂರ್ವ ದಿಕ್ಕಿನ ಭಾಗವನ್ನ ಆ ಹೋತಾ ಎನ್ನುವಂತಹ ಬ್ರಾಹ್ಮಣನಿಗೆ ದಾನ ಕೊಡ್ತಾನೆ. ಅಧ್ವರ್ಯು ಅನ್ನುವಂತಹ ಬ್ರಾಹ್ಮಣನಿಗೆ ದಕ್ಷಿಣ ದಿಕ್ಕದ ಭೂಭಾಗವನ್ನು ದಾನವಾಗಿ ಕೊಡ್ತಾನೆ. ಉದ್ಗಾತ್ರ ಎನ್ನುವಂತಹ ಬ್ರಾಹ್ಮಣನಿಗೆ ಪ್ರತೀಚಿ ಅಂದ್ರೆ ಪಶ್ಚಿಮ ದಿಕ್ಕಿನ ಭೂಭಾಗವನ್ನ ದಾನವಾಗಿ ಕೊಡ್ತಾನೆ. ಹಾಗೆ ಬ್ರಹ್ಮ ಅನ್ನುವಂತಹ ಕರ್ತವ್ಯವನ್ನ ನಿಭಾಯಿಸಿದ ಬ್ರಾಹ್ಮಣನಿಗೆ ಉತ್ತರ ದಿಕ್ಕನ್ನ ಅವನು ಉತ್ತರ ದಿಕ್ಕಿನ ಭೂಭಾಗವನ್ನ ದಾನವಾಗಿ ಕೊಡ್ತಾನೆ. ಮತ್ತೆ ಆ ಯಜ್ಞದ ಪ್ರಧಾನಾಚಾರ್ಯನಾಗಿರುವಂಥವನಿಗೆ ಮಧ್ಯಭಾಗವನ್ನ ಉಪದೃಷ್ಟ ಎನ್ನುವ ಕರ್ತವ್ಯವನ್ನ ನಿಭಾಯಿಸಿದಂತಹ ಕಶ್ಯಪನಿಗೆ, ಆ ಯಜ್ಞದ ಉಪದೃಷ್ಟ ಕಶ್ಯಪರು ಆಗಿರ್ತಾರೆ, ಆದ್ರಿಂದ ಅವನು ಕಶ್ಯಪರಿಗೆ ಆ ಮಧ್ಯದ ಭಾಗವನ್ನ ಕೊಡುವಂಥವನಾಗ್ತಾನೆ. ಹೀಗೆ ಆ ಯಜ್ಞಕ್ಕೆ ಬೇಕಾಗಿರುವಂತಹ ಅನ್ಯ ಸಭಾಸದರು, ಇತರರು ಏನೇನು ಸಹಾಯಕ್ಕಾಗಿ ಬೇಕಾಗಿರ್ತಾರೆ ಅವರನ್ನ ಸದಸ್ಯ ಅಂತ ಕರೀತಾರೆ. ಆ ಸದಸ್ಯರೆಲ್ಲರಿಗೂ ಕೂಡ ಬೇರೆ ಬೇರೆ ಸಣ್ಣ ಪುಟ್ಟ ಭಾಗಗಳನ್ನ ದಾನವನ್ನಾಗಿ ಕೊಡ್ತಾನೆ. ಹೀಗೆ ಅವನು ಮಾಡಿರುವಂತಹ ಇಡೀ ಕೆಲಸವನ್ನು ನೀವು ಗಮನಿಸಿ, ತಂದೆಯ ಸಾವಿನ ಪ್ರತೀಕಾರಕ್ಕೆ ಇಡೀ ಭೂಮಂಡಲವನ್ನೇ 21 ಬಾರಿ ಸುತ್ತಿ ಏಕಾಕಿಯಾಗಿ ಕ್ಷತ್ರಿಯ ಎಲ್ಲ ರಾಜರುಗಳನ್ನ ಸಂಹಾರ ಮಾಡದ, ಅವಮಾನ ಮಾಡಿದ್ದಕ್ಕಾಗಿ, ತಂದೆಯ ಶಿರಚ್ಛೇದನ ಮಾಡಿದ್ದಕ್ಕಾಗಿ, ಅಲ್ಲದೇನೆ ಜೊತೆಗೆ ಯಜ್ಞವನ್ನು ಆ ಶಿರವನ್ನ ತೆಗೆದುಕೊಂಡು ಬಂದು ತಂದೆಯನ್ನ ಯಜ್ಞದ ಮೂಲಕ ದೇವತೆಗಳನ್ನ ಸಂಪ್ರೀತಗೊಳಿಸಿ ಪುನರ್ಜೀವಿಸಿದ ತಂದೆಯನ್ನ, ಆಮೇಲೆ ಯಜ್ಞದ ಅಂಗವಾಗಿರುವಂತಹದ್ದು ದಾನ ಮಾಡಬೇಕಾದ್ರೆ ತಾನು ಗೆದ್ದಂತಹ ಇಡೀ ಭೂಮಂಡಲವನ್ನ ದಾನ ಮಾಡಿಕೊಟ್ಟ. ಕೊನೆಗೆ ತಾನು ಅವನಿಗೇನ್ ಬೇಕಾಗಿತ್ತು ಏನಿಲ್ಲ. ಈ ಅಂಶವನ್ನ ನಾವು ಗ್ರಹಿಸಬೇಕು. ಪರಶುರಾಮನ ಬಗ್ಗೆ ಮಾತನಾಡುವಾಗ ಅವನು ಸಂಪತ್ತಿಗೋಸ್ಕರ, ಭೂಮಂಡಲದ ಆಧಿಪತ್ಯಕ್ಕೋಸ್ಕರ ರಾಜನಾಗ್ಬೇಕು ಅನ್ನೋ ಉದ್ದೇಶದಿಂದ ಕ್ಷತ್ರಿಯರ ಜೊತೆ ಯುದ್ಧಾಡಿ ಕ್ಷತ್ರಿಯರನ್ನು ಸಂಹಾರ ಮಾಡಿದ್ದಲ್ಲ, ಅವರಿಗೆ ತಕ್ಕ ಶಾಸ್ತಿ ಮಾಡಬೇಕು ಅನ್ನೋ ಕಾರಣದಿಂದ ಅವರಿಗೆ ವಧ ಮಾಡಿರುವಂತಹದ್ದು. ಆ ಕಾಲದಲ್ಲಿ, ಪರಶುರಾಮಾವತಾರ ಕಾಲದಲ್ಲಿ, ನಾನು ಮೇಲಿದ ಮೇಲೆ ಹೇಳ್ತಾ ಇರ್ತೀನಿ ಈ ಮಾತು, ಭಗವಂತನ ಅವತಾರ ಮಾಡುವಾಗ ಆ ಸಮಯದ ಪರಿಸ್ಥಿತಿ ಸನ್ನಿವೇಶಗಳು ಹೇಗಿರ್ತವೆಯೋ
ಅದಕ್ಕೆ ತಕ್ಕಂತೆ ಭಗವಂತ ಅವತಾರವೆತ್ತಾನೆ ಅಂತ. ಪರಶುರಾಮ ಅವತಾರ ಸಂದರ್ಭದಲ್ಲಿ ಕ್ಷತ್ರಿಯರು ತಾವು ಇಡೀ ಭೂಮಂಡಲವನ್ನೇ ತಮ್ಮ ಒಂದು ಹಕ್ಕು ಅನ್ನೋ ರೀತಿಯಲ್ಲಿ ತಮ್ಮ ಅಧಿಕಾರದ ಮದದಿಂದ ಅಹಂಕಾರದಿಂದ ತುಂಬಿಕೊಂಡವರಾಗಿದ್ದಾಗ, ನಾನು ಯಜ್ಞಾದಿಗಳನ್ನು ಮಾಡಿದ್ರೇನೆ ಎಲ್ಲವೂ ಸುವ್ಯವಸ್ಥಿತವಾಗಿ ನಡೆಯುತ್ತದೆ ಎನ್ನುವ ಅಹಂಕಾರ ಅವರ ಮನಸ್ಸಿನಲ್ಲಿ ತುಂಬಿದಾಗ, ಆ ಅಹಂಕಾರವನ್ನು ನಾಶ ಮಾಡಬೇಕು ಅಂತಾದ್ರೆ ಭಗವಂತನು ಮಾಡಿರುವಂತಹ ಈ ಕಪಟ ನಾಟಕ, ಆ ಅವರಿಗೆ ವಿವೇಕ ಇಲ್ಲದಂತೆ, ಅಂದ್ರೆ ಅವರ ಅಹಂಕಾರ ಬಂದಿದೆ ಅಂದ್ರೆ ವಿವೇಕ ಕಳೆದುಕೊಂಡಿರ್ತಾರೆ. ಆ ವಿವೇಕ ಕಳೆದುಕೊಂಡು ಮುಂಚೆ ಜಮದಗ್ನಿಯಲ್ಲಿರುವ ಕಾಮಧೇನುವನ್ನ ಹರಣ ಮಾಡುವುದಾಗಲಿ, ಕಾರ್ತವೀರ್ಯನ ಮರಣದ ನಂತರ ಅವರು ಕಾರ್ತವೀರ್ಯನ ಒಂದು ಸಂಹಾರದ ನಂತರ ಪಾಠ ಕಲಿಯದೆ ಅದನ್ನು ಮತ್ತೆ ದ್ವೇಷವಾಗಿ ಇಟ್ಟುಕೊಂಡು ಪರಶುರಾಮ ಇಲ್ಲದ ಸಂದರ್ಭದಲ್ಲಿ ಮೋಸದಿಂದ ಆಶ್ರಮದ ಮೇಲೆ ಆಕ್ರಮಣ ಮಾಡಿ ಅವರನ್ನ ಜಮದಗ್ನಿಯನ್ನ ಸಂಹಾರ ಮಾಡುವುದಾಗಲಿ, ಇವೆಲ್ಲರೂ ಆ ಕಾಲದಲ್ಲಿ ಕ್ಷತ್ರಿಯರ ಅವಿವೇಕವನ್ನು ತೋರಿಸ್ತದೆ. ಅಂತಹ ಸಂದರ್ಭದಲ್ಲಿ ಆ ಕ್ಷತ್ರಿಯರಿಗೆ ಪಾಠ ಕಲಿಸೋದಕ್ಕೆ ಬ್ರಾಹ್ಮಣನೇ ಬರಬೇಕಾಗತ್ತೆ. ಆ ಕಾರಣದಿಂದ ಅವನು ಇನ್ನೊಬ್ಬ ಕ್ಷತ್ರಿಯನಾಗಿ ಹುಟ್ಟಿದ್ದಿದ್ರೆ ಆ ಎಲ್ಲರ ಸಹವಾಸದಿಂದ ಅವನು ಹಾಗೆ ಆಗ್ತಿದ್ದೇನೋ. ಆ ಕಾರಣದಿಂದ ಆ ಸಂದರ್ಭದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಬೇಕಾಗಿತ್ತು. ಆದ್ರಿಂದ ಭಗವಂತನು ಪರಶುರಾಮಾವತಾರ ರೂಪದಲ್ಲಿ ತಾಳಿ ಕ್ಷತ್ರಿಯರ ಅಹಂಕಾರವನ್ನ ಮರ್ದಿಸಿ ವ್ಯವಸ್ಥೆಯನ್ನ ಮತ್ತೆ ತನ್ನ ಸ್ವಂತ ಸ್ಥಿತಿಗೆ ತೆಗೆದುಕೊಂಡು ಬರುವಂತೆ ಮಾಡ್ತಾನೆ. ಕೊನೆಗೆ ಇವನ್ನೆಲ್ಲ ಅಷ್ಟೆಲ್ಲ ಮಾಡಿ ಕೊನೆಗೆ ಪರಶುರಾಮ ತನಗೋಸ್ಕರ ಇಟ್ಕೊಂಡಿದ್ದೇನು ಅಂದ್ರೆ ಏನೂ ಇಲ್ಲ. ಅಂದ್ರೆ ಅವನು ಮಹಾತ್ಯಾಗಿ, ಬ್ರಾಹ್ಮಣನಲ್ಲಿರುವ ತ್ಯಾಗ ಗುಣ ಅವನು ಮರ್ತಿರ್ಲಿಲ್ಲ. ಆದ್ರೆ ಹಿಂದೆ ಋಚಿಕ ಮಹರ್ಷಿ ಸತ್ಯವತಿಗೆ ಮತ್ತು ಅವರ ತಾಯಿಗೆ ಕೊಟ್ಟಿರುವಂತಹ ಪಾಯಸದ ಪ್ರಭಾವವಾಗಿ ಆ ತಾಯಿ ಮತ್ತು ಮಗಳು ಪಾಯಸವನ್ನ, ಒಬ್ಬರಿಗೆ ಕೊಟ್ಟಿರುವ ಪಾಯಸ ಇನ್ನೊಬ್ರು ಸ್ವೀಕರಿಸಿರುವುದರಿಂದ ಸತ್ಯವತಿ ಉದರದಲ್ಲಿ ಕ್ಷಾತ್ರ ತೇಜಸ್ಸಿನಿಂದ ಕೂಡಿರುವಂತಹ ಪರಶುರಾಮ, ಅಂದ್ರೆ ಸತ್ಯವತಿ ಬೇಡಿಕೊಂಡಿರುವುದರಿಂದ ಮುಂದಿನ ಒಂದು ತಲೆಮಾರು ನೆಕ್ಸ್ಟ್ ಲೆವೆಲ್ ಅಲ್ಲಿ ನನ್ನ ಈ ಒಂದು ಪಾಯಸದ ಪ್ರಭಾವ ತೋರಲಿ ಅಂತ ಒಂದು ಟು ಸಮ್ ಎಕ್ಸ್ಟೆಂಟ್ ವರವನ್ನ ಎಕ್ಸ್ಟೆಂಡ್ ಮಾಡಿರ್ತಾರೆ, ಮುಂದಕ್ಕೆ ತಳ್ಳಿರ್ತಾರೆ. ಆದ್ರಿಂದ ಜಮದಗ್ನಿ ಹುಟ್ಟುತ್ತಾನೆ, ಆಮೇಲೆ ಇವನು ಪರಶುರಾಮ ಹುಟ್ಟಿರ್ತಾನೆ. ಹೀಗಾಗಿ ಬ್ರಾಹ್ಮಣ ಶರೀರದಲ್ಲಿ ಕ್ಷಾತ್ರ ತೇಜಸ್ಸನ್ನ ಹುಟ್ಟೋದು ಅದಕ್ಕೆ ಹಿಂದಿನ ಕಾರಣ ಋಚಿಕ ಮಹರ್ಷಿಯ ಪಾಯಸದ ಪ್ರಭಾವ, ಅಥವಾ ಆ ಒಂದು ಸತ್ಯವತಿ ಮತ್ತು ಅವರ ತಾಯಿಯರ ಅವಿವೇಕದಿಂದ ಆಗಿರುವಂತಹದ್ದು. ಮತ್ತೆ ಪುನಃ ನಾವು ನೋಡ್ತೀವಿ, ಪುರಾಣಗಳಲ್ಲಿ ನಡೆದಿರುವಂತಹ ಯಾವುದೇ ಘಟನೆ ನಾವು ಸಂಪೂರ್ಣವಾಗಿ ಸರಿ ತಪ್ಪು ಎನ್ನುವ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಬ್ಲ್ಯಾಕ್ ಅಂಡ್ ವೈಟ್ ತರ ಪುರಾಣ ಇರೋದಿಲ್ಲ. ದೇರ್ ಆರ್ ಥೌಸಂಡ್ಸ್ ಆಫ್ ಶೇಡ್ಸ್ ಆಫ್ ಗ್ರೇ. ಅವೆರಡರ ಮಧ್ಯದಲ್ಲಿ, ಕಪ್ಪು ಬಿಳುಪಿನ ಮಧ್ಯದಲ್ಲಿ ಸಾವಿರಾರು ಬಣ್ಣಗಳ ಶೇಡ್ಗಳು ಕಾಣುತ್ತವೆ ಪುರಾಣದ ಪ್ರತಿಯೊಂದು ಪಾತ್ರದಲ್ಲಿ. ಹಾಗೇನೆ ನಮ್ಮ ಜೀವನವೂ ಕೂಡ, ಜೀವನದಲ್ಲಿ ಯಾವುದೂ ಕಪ್ಪು ಬಿಳುಪಿನ ತರ ಸ್ಪಷ್ಟವಾದ ವ್ಯತ್ಯಾಸ ಇರೋದಿಲ್ಲ, ಅದರ ಮಧ್ಯದಲ್ಲಿ ಇರುತ್ತೆ, ಅದೇ ನಿಜವಾದ ಜೀವನ. ಆದ್ರಿಂದ ನಾವು ಪರಶುರಾಮಾವತಾರದ ಕಥೆಯನ್ನ ನೋಡಿ ಕಲಿಯುವಂತಹ ಪಾಠ, ಪರಶುರಾಮ ಬಗ್ಗೆ ಹೇಳಿರುವಂತಹದ್ದು ಅಗ್ರತಶ್ಚತುರೋ ವೇದಾಹ ಪಾರ್ಶ್ವತಃ ಸಶರಂಧನಂ ಇದಂ ಬ್ರಾಹ್ಮ್ಯಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ ಅಂತ. ನನ್ನ ಎದುರುಗಡೆ 4 ವೇದಗಳಿದ್ದಾವೆ, ಅಂದ್ರೆ ನಾನು 4 ವೇದಗಳನ್ನ ಅಧ್ಯಯನ ಮಾಡಿದ್ದೇನೆ. ಪಾರ್ಶ್ವತಃ ಸಶರಂಧನಂ, ಹೆಗಲ ಮೇಲೆ ಬಾಣ ಹೂಡಿದ ಬಿಲ್ಲಿದೆ, ಬಾಣ ಸಹಿತವಾಗಿ ಬಿಲ್ಲಿದೆ. ಅಂದ್ರೆ ನಾನು ಬರೀ ಗುರುಕುಲದಲ್ಲಿದ್ದು ಮಂತ್ರ ಹೇಳೋದಕ್ಕೆ ಅಂತಲ್ಲ, ಯುದ್ಧ ಸಮಯ ಬಂದಾಗ ಬಾಣ ಪ್ರಯೋಗಗಳನ್ನು, ಯುದ್ಧ ಕಲೆಯನ್ನು ಬಲ್ಲುವಂಥವನಾಗಿದ್ದೇನೆ, ಪರಾಕ್ರಮವನ್ನು ಇದೆ. ಇದಂ ಬ್ರಾಹ್ಮ್ಯಂ ಇದಂ ಕ್ಷಾತ್ರಂ, ಇದು ನನ್ನ
ಗುಣ, ಇದೋ ನನ್ನ ಕ್ಷಾತ್ರ ಗುಣ, ಶಾಪಾದಪಿ ಶರಾದಪಿ, ನಾನು ಶಾಪದಿಂದಲೂ ನಿಗ್ರಹಿಸಬಲ್ಲೆ, ಶರಾದಪಿ ಬಾಣಗಳಿಂದಲೂ ನಿಗ್ರಹಿಸಬಲ್ಲೆ ಅನ್ನುವಂತಹದ್ದು ಕ್ಷತ್ರಿಯರ ಪರಶುರಾಮನ ಪರಿಚಯಾತ್ಮಕವಾಗಿರುವಂತಹ ಶ್ಲೋಕ. ಹೀಗೆ ಯಾವಾಗ ವ್ಯವಸ್ಥೆ ಅನ್ನುವಂತಹದ್ದು ಹಾಳಾಗುತ್ತೆ, ಆವಾಗ ಭಗವಂತ ಇಂತಹದ್ದೇನೋ ಒಂದು ಕಪಟ ನಾಟಕವನ್ನು ಮಾಡಿ ಆ ವ್ಯವಸ್ಥೆಯನ್ನ ಮತ್ತೆ ಸುವ್ಯವಸ್ಥಿತವಾಗಿ ನಿಲ್ಲಿಸೋದಕ್ಕೆ ಮಾಡಿರುವಂತವನಾಗಿರ್ತಾನೆ. ಇದನ್ನ ನಾವು ಗ್ರಹಿಸಿ ಇಡೀ ಕಥೆಯನ್ನ ಹಿಂದು ಮುಂದಿನ ಸನ್ನಿವೇಶಗಳನ್ನು ಒಟ್ಟಿಗೆ ನೋಡಿದಾಗ ನಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ. ಆವಾಗ ಯಾವ ಸಂಶಯಗಳು ಉಳಿಯೋದಿಲ್ಲ. ಆ ಕಾರಣದಿಂದ ಪುರಾಣಗಳ ಘಟನೆಗಳನ್ನ ಒಂದೇ ಬಿಡಿಬಿಡಿಯಾಗಿ ನೋಡದೆ ನಾವು ಸಮಗ್ರ ದೃಷ್ಟಿಕೋನದಿಂದ ನೋಡಬೇಕು ಅನ್ನುವಂತಹದ್ದು ಅದು ಪರಶುರಾಮರ ಕಥೆಯಿಂದ ಬಂದಂತಹ ಬಹಳ ದೊಡ್ಡ ಪುರಾಣ ಅರ್ಥೈಸುವಿಕೆಯ ಒಂದು ಜ್ಞಾನ. ಇಲ್ಲಿಗೆ ಆ 16ನೇ ಅಧ್ಯಾಯದ ಸಮಾಪ್ತಿ. ಪರಶುರಾಮಾವತಾರದ ಕಥೆ ಕೇಳಿ ಮುಂದೆ ಹೀಗೆ ಕಥಾ ವಂಶಾವಳಿಗಳು ಬೆಳೀತಾ ಹೋಗ್ತವೆ. ಅವುಗಳನ್ನು ನಾವು ಮುಂದಿನ ದಿವಸ ನೋಡೋಣ. ನಮ್ಮ ಮುಂದಿನ ಪಾಠ ಶುಕ್ರವಾರ ಇರುತ್ತೆ. ಶುಕ್ರವಾರ ದಿವಸ ಎಲ್ಲರೂ ಸರಿಯಾಗಿ 9:30ಕ್ಕೆ ಸೇರೋಣ. ಇವತ್ತಿನ ಪಾಠ ತಮ್ಮೆಲ್ಲರ ಹೃದಯ ಕಮಲದಂತಹ ಪರಮಾತ್ಮ ಎಲ್ಲರ್ಪಿಸಿ ವಾಣಿಗೆ ವಿರಾಮ ನೀಡುತ್ತೇವೆ. ಶುಭರಾತ್ರಿ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು.